ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಯನ್ನು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತಾ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಥಗಳು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 1ನೇ ಅಧ್ಯಾಯದಲ್ಲಿ 2 ಮತ್ತು 3ನೇ ವಾಕ್ಯ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 1 ವರ್ಸ್ 2 and 3. ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲನ ನಿರೀಕ್ಷೆಯಿಂದುಂಟಾದ ನಿಮ್ಮ ಸೇರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡೆಬಿಡದೆ ಜ್ಞಾಪಕ ಮಾಡಿಕೊಂಡು ನಮ್ಮ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ನಿಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಯಾವಾಗಲೂ ಕೃತಜ್ಞತೆ ಸಲ್ಲಿಸುತ್ತೇವೆ. ಇಲ್ಲಿ ಅಪೊಸ್ತಲ ಪೌಲನು ಈ ಥೆಸಲೋನಿಕ ಸಭೆಯ ಬಗ್ಗೆ ಆತನು ದೇವರಿಗೆ ಸ್ತೋತ್ರ ಮಾಡ್ತಾನೆ. ಯಾಕೆಂದರೆ ಈ ಸಭೆಯಲ್ಲಿ ಕೆಲವು ಸದ್ಗುಣಗಳಿಗೋಸ್ಕರ ಈ ವಾಕ್ಯದಲ್ಲಿ ನಾವು 4 ಸದ್ಗುಣ ನೋಡ್ತೇವೆ. 1ನೇ ಸದ್ಗುಣ ಆ ಸಭೆಯ ನಂಬಿಕೆಯ ಫಲವಾದ ಕೆಲಸ. 2ನೇ ಸದ್ಗುಣ ಪ್ರೀತಿಪೂರ್ವಕದ ಪ್ರಯಾಸ. 3ನೇ ಸದ್ಗುಣ ಯೇಸು ಕ್ರಿಸ್ತನ ಮೇಲಿನ ನಿರೀಕ್ಷೆ. 4ನೇ ಸದ್ಗುಣ ದೇವರಿಗೆ ಮೆಚ್ಚುವ ಕ್ರಿಯೆಗಳು ಅವರಲ್ಲಿತ್ತು. ಇದಕ್ಕೋಸ್ಕರ ಅಪೊಸ್ತಲ ಪೌಲನು ಆ ಥೆಸಲೋನಿಕ ಸಭೆಯನ್ನುಗೋಸ್ಕರ ದೇವರ ಪ್ರಾರ್ಥನೆ ಮಾಡುವಾಗ ಅದನ್ನು ಸಂತೋಷದಿಂದ ಕೃತಜ್ಞತೆಯೊಡನೆ ದೇವರ ಸ್ತೋತ್ರ ಮಾಡ್ತಾನೆ ಆ ಸಭೆಗಾಗಿ. ಇವತ್ತು ಅದೇ ರೀತಿಯಲ್ಲಿ ಪ್ರೇರೆ ದೇವರ ಆತ್ಮನು ನಿಮ್ಮ ಬಗ್ಗೆ ಸಂತೋಷ ಪಡಬೇಕಾದರೆ, ಅದು ದೇವರ ಸೇವಕರು ನಿಮ್ಮ ಬಗ್ಗೆ ಹೊಗಳಬೇಕಾದರೆ ಈ 4 ಸದ್ಗುಣಗಳು ಯೇಸು ನಂಬಿಕೆಟ್ಟವರಲ್ಲಿ ಕಂಡು ಬರಬೇಕೆಂಬುದಾಗಿ ದೇವರ ಆತ್ಮನು ಭಾವಿಸ್ತಾನೆ. ಮೊದಲನೇ ಗುಣವಾಗಿದೆ ನಂಬಿಕೆ ಫಲವಾದ ಕೆಲಸ. ಇದು ಅರ್ಥ ನೋಡಪ್ರೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 58ನೇ ವಾಕ್ಯ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯ ಆಸಕ್ತಿಯಿಂದ ಮಾಡುವರಾಗಿರಿ. ಪ್ರಿಯ ಥೆಸಲೋನಿಕ ಸಭೆಯಲ್ಲಿ ಅವರ ನಂಬಿಕೆಯಿಂದ ಅವ್ರು ಕೊಟ್ಟ ತಲಾಂತಗಳನ್ನು ಅವರ ಸೇವೆಯನ್ನು ಅತಿ ಆಸಕ್ತಿಯಿಂದ ಮಾಡುತ್ತಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಯಾರು ನಂಬಿಕೆ ಕೊಡುತ್ತಾರೋ, ಯಾರು ನೀರಿನಲ್ಲಿ ಮುಳುಗಿದಿಷ್ಟು ಅಂತ ಕೊಡ್ತಾರೋ, ನಿಮ್ಮ ಜೀವಿತದಲ್ಲಿರೋ ಪ್ರತಿಯೊಬ್ಬರು ಒಂದಲ್ಲ ಒಂದು ತಾಲಾಂತಗಳನ್ನು, ವರವನ್ನು, ಅದರ ಸೇವೆಯನ್ನು ಕೊಟ್ಟಿದ್ದಾನೆ. ನೀವು ದೇವರ ವಾಕ್ಯದ ಮುಖಾಂತರ, ದೇವರ ಸೇವಕರ ಪ್ರವಾದನೆ ಮುಖಾಂತರ ಅಥವಾ ದೇವರು ಮತ್ತು ಕಾಣಿಸಲ ಮಾತಿನ ಮುಖಾಂತರ ನಿಮ್ಮಲ್ಲಿ ವರಗಳು ದೇವರು ನಿಮಗೆ ತೋರಿಸಿಕೊಡುತ್ತಾನೆ. ಆ ತೋರಿಸಿಕೊಟ್ಟ ನಿಮ್ಮ ವರಗಳು ಅಥವಾ ತಾಳಂತಗಳು ಅಥವಾ ಸೇವೆಯನ್ನು ಅತಿ ಆಸಕ್ತಿಯಿಂದ ನಂಬಿಕೆಯಿಂದ ನೀವು ಉಪಯೋಗ ಮಾಡುವರಾಗಬೇಕು. ಆಗ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗುತ್ತೆ. ಈ ಸಭೆಯಲ್ಲಿ ಅವ್ರಿಗೆ ಕೊಟ್ಟ ತಾಳಂತಗಳನ್ನು ಅವರು ಅತಿ ಆಸಕ್ತಿಯಿಂದ ಉಪಯೋಗ ಮಾಡಿ ನಿಮಿತ್ತವೇ ಅವ್ರ ನಂಬಿಕೆಯು ಹಬ್ಬಿತ್ತು. ಇಷ್ಟೂ ದೇವರಿಗೋಸ್ಕರ ನಿಮ್ಮ ತಾಳಂತಗಳನ್ನು, ವರಗಳನ್ನು ಸೇವೆ ಮಾಡಿ ಅಷ್ಟು ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗ್ತದೆ. ಅದು ಅತಿ ಇಂಪಾರ್ಟೆಂಟ್. ನೀವು ನಂಬಿಕೆಯಲ್ಲಿ ಇದ್ದೀರಿ ಎಂಬುದಾಗಿ ಗೊತ್ತಾಗೋದಕ್ಕೆ ಮತ್ತು ದೇವರಿಗೆ ಮಹಿಮೆ ಬರಲಿಕ್ಕೆ. 8ನೇ ಸಂಘ ನೋಡ್ತೇವೆ, ಪ್ರೀತಿಪೂರ್ವಕವಾದ ಪ್ರಯಾಸ. ಇದನ್ನು ನೋಡೋಪ್ರೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10ರಿಂದ 11ನೇ ವಾಕ್ಯ ತನಕ. ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ ಈ ಕೆಲಸವನ್ನು. ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತ್ಮ ಮರೆಯುವುದಕ್ಕೆ ಅನ್ಯಸ್ತನಲ್ಲ. ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದಿರೋ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೆ ತನಕ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸ್ತೇವೆ. ಅಪೊಸ್ತಲ ಪೌಲನು ಆ ಥೆಸಲೋನಿಕ ನಂಬಿಕೆ ಪ್ರಯಾಸವನ್ನು ನೋಡಿದನು. ಫಲವಾದ ಕೆಲಸ ಅವರಲ್ಲಿ ಪ್ರೀತಿ ಪ್ರಯಾಸ. ನಿಜವಾಗಿ ನೀವು ದೇವರ ಮೇಲೆ ಪ್ರೀತಿ ಇಡುವುದಾದರೆ ನೋಡ್ತೇವೆ, ಯೇಸು ಕ್ರಿಸ್ತನು 10 ಆಜ್ಞೆಗಳನ್ನು 2 ಆಜ್ಞೆ ಕೊಟ್ಟಿದ್ದಾನೆ. ಒಂದು ಆಗಿದ್ದರೆ ನಿನ್ನ ದೇವರ ಕರ್ತನನ್ನು ಸಂಪೂರ್ಣ ಹೃದಯದಿಂದಲೂ, ಪ್ರಾಣದಿಂದಲೂ, ಬುದ್ಧಿಯಿಂದಲೂ, ಶಕ್ತಿಯಿಂದ ಪ್ರೀತಿ ಮಾಡಬೇಕು. ಇದು ಮೊದಲನೇ ಆಜ್ಞೆ ಆಗಿದೆ. ಹಾಗೆ ನಿನ್ನನ್ನು ಪ್ರೀತಿಸಿದ ನಿನ್ನ ನೆರೆಯನ್ನು ಪ್ರೀತಿಸು. ನೆರೆಯನ್ನು ಪ್ರೀತಿಸಿದ ಆಗಿದೆ ನಿಮ್ಮ ಸಹೋದರಿಗೋಸ್ಕರ
ಸಹೋದರಿಗೋಸ್ಕರ ಪ್ರೇ ನೀವು ಪ್ರೀತಿಪೂರ್ವಕವಾಗಿ ಪ್ರೇರೆ ಆಗ್ಬೋದು. ನಿಮ್ಮ ಕುಟುಂಬವು, ನಿಮ್ಮ ಸಭೆಯ ಸಹೋದರರು ಬಡತನದಲ್ಲಿ ಬೀಳುವಾಗ, ಕಷ್ಟದಲ್ಲಿ ಬೀಳುವಾಗ ನೀವು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು. ನಿಮ್ಮ ಸಭೆಯ ಸೇವೆಗೋಸ್ಕರವಾಗಿ ನೀವು ಉದಾರ ಕೊಡುವರಾಗಬೇಕು. ಈ ರೀತಿ ನೀವು ಪ್ರೀತಿಯಿಂದ ಪ್ರೇರೆ ದೇವರಿಗೆ ಕೊಡುವ ದಶಮಾಂಶ ಆಗ್ಬೋದು, ಕಾಣಿಕೆ ಆಗ್ಬೋದು, ದೇವರ ಸೇವೆ ಏನು ಕೊಡುತ್ತೀರೋ ಆ ಪ್ರೀತಿಯ ಫಲವನ್ನು ದೇವರಿಂದಿಗೂ ಮರೆಯೋದಕ್ಕೆ ಅನ್ಯಸ್ತನಲ್ಲ. ಒಂದು ವೇಳೆ ಮನುಷ್ಯರು ಮರೆತು ಬಿಡಬಹುದು. ಆ ದೇವರ ವಾಕ್ಯತೆ ನೀವು ಏನು ದೇವರ ಸೇವಕರು ಒಂದು ಅವರಿಗೊಂದು ತಮಗೆ ನೀರು ಕೊಟ್ಟರೆ ಅಥವಾ ದೇವರ ಸೇವೆಗೆ ಏನು ಕೊಡುತ್ತೀರೋ ಪ್ರೇರೆ ಪ್ರತಿಯೊಂದು ಆ ಪ್ರೀತಿಪೂರ್ವಕ ಮಾಡಿದ ಆ ಫಲಕ್ಕೆ ಪ್ರತಿಫಲ ಉಂಟೇ ಉಂಟು. ಅಲ್ಲಿ ನಿಮ್ಮ ಪ್ರೀತಿಯು ತೋರಿ ಬರುತ್ತದೆ. ಇವರು ಆ ಪ್ರೀತಿಯಿಂದ ದೇವರ ಸೇವೆ ಮಾಡಿದರು, ದೇವರ ಜನರಿಗೆ ಉಪವಾಸ ಮಾಡಿದರು, ದೇವರ ಸೇವೆ ಕೊಟ್ಟರು. ಅದೇ ಅಪೊಸ್ತಲ ಪೌಲನು ಹೇಳ್ತಾನೆ, ದೇವರು ನೀವು ಮಾಡಿದ ಒಳ್ಳೆಯ ಕೆಲಸವನ್ನು ಅದರ ಪ್ರೀತಿಪೂರ್ವಕ ಮಾಡಿದ ದಾನ ಧರ್ಮವನ್ನು ಅನೇಕರು ಇವತ್ತು ದೇವರ ಸೇವೆಗೋಸ್ಕರ ದಶಮಾಂಶ ಮತ್ತು ಕಾಣಿಕೆ ಮಾತ್ರ ಇನ್ನು ಎಕ್ಸ್ಟ್ರಾ ಕೆಲವರು ದಾನ ಧರ್ಮ ಮಾಡಿದ ಏನು ನೀವು ಪ್ರೇರೆ ದೇವರ ರಾಜ್ಯಕ್ಕೋಸ್ಕರ, ದೇವರ ಸೇವೆಗೋಸ್ಕರ ನೀವು ನೀವು ಸ್ಯಾಕ್ರಿಫೈಸಲಾಗಿ ಏನು ಇನ್ನೂ ದಶಮಾಂಶಕ್ಕಿಂತಲೂ ಇನ್ನೂ ಸ್ಯಾಕ್ರಿಫೈಸಲ್ಲಿ ಏನು ಕೊಡುತ್ತೀರೋ ಪ್ರೇರೆ ಅಲ್ಲಿ ತೋರಿ ಬರ್ತೀನಿ ನಿಮ್ಮ ನಿಜವಾದ ಪ್ರೀತಿ. ಆ ಪ್ರೀತಿಯ ಫಲವನ್ನು ದೇವರು ನೋಡಲಿಕ್ಕೆ ಬಯಸ್ತಾನೆ. ಆ ಪ್ರೀತಿಯ ಕ್ರಿಯೆದರು ಮರಿ ಅನ್ಯಸಲ್ಲ, ಅದಕ್ಕೆ ಪ್ರತಿಫಲ ಕೊಡುತ್ತಾನೆ ಎಂಬುದಿಲ್ಲ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಇಂದು ಎಕ್ಸಾಂಪಲ್ ನೋಡ್ತೇವೆ. ಇಬ್ರಿಯವರಿಗೆ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಅಪೊಸ್ತಲನು ಹೇಳ್ತಾನೆ, ಬೇರೆಯವರಿಗೆ ಪರೋಪಕಾರ ಮಾಡೋದು, ದೇವರ ಸೇವೆಗೆ ಧರ್ಮ ಮಾಡೋ ದಾನ ಇದು ಮರೆಯಬೇಡಿರಿ. ಇದೇ ದೇವರ ಈ ರೀತಿಯನ್ನು ಸ್ಯಾಕ್ರಿಫೈಸಲಾಗಿ ಕೊಡುತ್ತೀರೋ ದೇವರು ಅಲ್ಲಿ ನೋಡ್ತಾನೆ ನಿಮ್ಮ ಪ್ರೀತಿಯನ್ನು. ನೀವು ನಿಜವಾಗಿ ನಿಮ್ಮ ಸಹೋದರರನ್ನು, ನಿಮ್ಮ ಸಭೆಯನ್ನು, ನಿಮ್ಮ ಸೇವೆಯನ್ನು ಪ್ರೀತಿಸಿದರೆ ನೀವು ಆ ಪ್ರೀತಿಯಿಂದ ಕೊಡುತ್ತೇವೆ. ಆ ಪ್ರೀತಿ ಕೊಟ್ಟದ್ದು ದೇವರಿಗೆ ಬೇಕು ಅದಕ್ಕೆ ಪ್ರತಿಫಲ ಉಂಟು ಈ ರೀತಿಯ ಪ್ರೀತಿ ಅವರಿಗೆ ಕಂಡು ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನೊಂದು ವಾಕ್ಯ ನೋಡುತ್ತೇವೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಪ್ರಿಯರ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯ ತೋರಿ ಬೆರೆಯಿತು. ದೇವರ ಮಕ್ಕಳಾದ ನೀವು ಬರೀ ಬಾಯಿ ಮಾತಿನ ಪ್ರೀತಿಸಲ್ಲ, ನಿಜವಾಗಿ ನೀವು ನಿಮ್ಮ ಸಭೆಯನ್ನು ಪ್ರೀತಿಸಿದಾದರೆ, ನಿಮ್ಮ ಸೇವಕನ್ನು ಪ್ರೀತಿಸಿದ್ದಾರೆ, ನಿಮ್ಮ ಸಭೆಯ ದರ್ಶನವನ್ನು, ನಿಮ್ಮ ಸಭೆಯ ಸೇವೆ ಪ್ರೀತಿಸಿದರೆ ನೀವು ನಿಮ್ಮ ಪ್ರೀತಿಯನ್ನು ಬರೀ ಪ್ರೀತಿಯಲ್ಲ ಕ್ರಿಯೆಯಲ್ಲಿ ತೋರಿಸ್ತೀರಿ. ಈ ಕ್ರಿಯೆ ಈ ಸಭೆಯಲ್ಲಿ ಇತ್ತು, ಅದೇ ಆ ಸಭೆಗೋಸ್ಕರ ದೇವರ ಸ್ತೋತ್ರ ಮಾಡುತ್ತಾನೆ. ದೇವರ ಇಂಥ ಕ್ರಿಯೆ ನೋಡಿಕೊಂಡು ನಿಮ್ಮನ್ನು ಹೊಗಳುತ್ತಾನೆ, ಅದೇ ಪ್ರತಿಫಲ ಕೊಡುವನಾಗಿದ್ದಾನೆ. ಈಗ 3ನೇ ಗುಣ ಯೇಸು ಕ್ರಿಸ್ತನ ಮೇಲಿನ ನಿರೀಕ್ಷೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 5ನೇ ವಾಕ್ಯ ತನಕ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷೆ ಹುಟ್ಟುತ್ತದೆ ಎಂದು ಬಲ್ಲೆಯು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದ್ದಲ್ಲ. ಅಪೊಸ್ತಲ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟು ನೀರಿನಲ್ಲಿ ಮುಳುಗಿ ದೇಶದ ಪ್ರತಿಯೊಂದು ದೇವರ ಮಕ್ಕಳನ್ನು ದೇವರು ಉಪದ್ರವ ಮುಖಾಂತರ, ಕಷ್ಟದ ಮುಖಾಂತರ ಅವರ ಜೀವಿತವನ್ನು ಶುದ್ಧೀಕರಿಸ್ತಾನೆ. ಅವ್ರು ನಮ್ಮ ದೇವರ ವಾಕ್ಯದ ಪ್ರಕಾರ 2 ವಿಧವಾಗಿ ದೇವರ ಮಕ್ಕಳಿಗೆ ಕಷ್ಟಗಳು ಬರ್ತವೆ. ಅದು ಯಾಕಂದರೆ ಒಂದು ಆಗಿದೆ, ದೇವರ ಮಕ್ಕಳು ಯೇಸು ಕ್ರಿಸ್ತನ ನಂಬಿ ನೀರಿನ ಮುಳುಗಿ ತೆಗೆದುಕೊಂಡು ತಮ್ಮ ಶರೀರಾಧೀನ ಸ್ವಭಾವವನ್ನು ಪರಿಪೂರ್ಣವಾಗಿ ಅವರು ಅದನ್ನು ತಿರಸ್ಕಾರ ಮಾಡದಿದ್ದರೆ, ಶರೀರ ಭಾವ ಪ್ರಕಾರ ನಡೆಯುತ್ತಾರೆ. ದೇವರು ತನ್ನ ಮಕ್ಕಳನ್ನು ಯೇಸು ಕ್ರಿಸ್ತ ಸಾರಿಪೋಲ್ವರಾಗುವುದಕ್ಕೆ, ಅವರಿಗೆ ಪವಿತ್ರಾತ್ಮ ಗುಣಗಳು ಬರೋದಕ್ಕೋಸ್ಕರವಾಗಿ ದೇವರ ಮಕ್ಕಳನ್ನು ಆ ಉಪದ್ರವಗಳ ಮುಖಾಂತರ ನಡೆಸಿಕೊಂಡು ಹೋಗ್ತಾನೆ. ಉಪದ್ರವಗಳು ಬರುವಾಗ ಅಪೋಸ್ತಲನೇ ತಾಳ್ಮೆಯಿಂದ ಉಪಸರಿಸಬೇಕು. ಯಾಕಂದರೆ ಆ ಉಪದ್ರವದಿಂದ ನಿಮ್ಮಲ್ಲಿ ಯೇಸು ಕ್ರಿಸ್ತ ಸಾರಿ ಅನುಭವಿಸಿದ್ದೆಂದರೆ ಕಿಂಗ್ ಜೊತೆ ಎಕ್ಸ್ಪೀರಿಯನ್ಸ್ ಎಂಪ್ಲಾಯ್ ನಿಮ್ಮಲ್ಲಿ ಕ್ಯಾರೆಕ್ಟರ್. ಅಂದರೆ ಈ ಕಷ್ಟಗಳು ನಿಮ್ಮಲ್ಲಿ ಬರುವಾಗ ನೀವು ಗುಣಗುಟ್ಟಬಾರದು, ಸಂತೋಷಿಸಬೇಕಾದರೆ ಯೇಸು ಕ್ರಿಸ್ತನು ಕಾಲುವರೆಯ ರಕ್ತದಲ್ಲಿ ನಿಮ್ಮನ್ನು ಕಾಯ್ದುಕೊಂಡಿದ್ದಾನೆ.
ನೀವು ದೇವರ ಮಕ್ಕಳಾಗಿದ್ದೀರಿ, ನಿಮ್ಮ ನಿತ್ಯ ಜೀವದಲ್ಲಿ ವಾಗ್ದಾನ ಮಾಡಿದರೆ, ಅದಕ್ಕೋಸ್ಕರ ದೇವರು ನಿಮ್ಮನ್ನು ಆ ನಿತ್ಯ ಜೀವಕ್ಕೆ ವಾಗ್ದಾನ ಕೊಟ್ಟ ದೇವರು, ನೀವು ಆ ನಿತ್ಯ ಜೀವನಕ್ಕೋಸ್ಕರ ನೀವು ಪರಿಪೂರ್ಣ ಪರಿಶುದ್ಧರಾಗಬೇಕು. ಆ ಪರಿಶುದ್ಧದಲ್ಲಿ ಪಾಲ್ಗೊಳ್ಳೋದಕ್ಕೆ ನಿಮ್ಮಲ್ಲಿ ಕೂಡ ಶರೀರದ ಸ್ವಭಾವಗಳನ್ನು ಬಿಟ್ಟು ಬಿಡದಿದ್ದರೆ ಉಪವಾಸದ ಮುಖಾಂತರ ನಿಮ್ಮನ್ನು ತೆಗೆದುಕೊಂಡು ಹೋಗಿ ಆ ಉಪವಾಸಗಳು ಮತ್ತು ನಿಮ್ಮ ಶರೀರವನ್ನು ಪರಿಪೂರ್ಣ ಕಾರ್ಯಗಿಸುತ್ತಾನೆ, ರೂಪಿಸ್ತಾನೆ ಮತ್ತು ಪವಿತ್ರಾತ್ಮನಿಂದ ತುಂಬಿಸುತ್ತಾನೆ. ಈಗ ರೂಪಿಸುವಾಗ ನಿಮಗೆ ಸ್ವಲ್ಪ ನೋವುಗಳು ಆಗಬಹುದು, ನೀವು ಅದನ್ನು ಸಹಿಸಿಕೊಳ್ಳಬೇಕು. ಎಷ್ಟು ಸಹಿಸಿಕೊಳ್ಳೋ ಅಷ್ಟು ನಮ್ಮಲ್ಲಿ ಯೇಸು ಕ್ರಿಸ್ತನ ಸಾರೂಪ್ಯ ಬರುತ್ತದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಮತ್ತು ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ನಿರೀಕ್ಷೆಯು ಜಾಸ್ತಿ ಆಗುತ್ತದೆ. ಮತ್ತು ಎರಡನೇದಾಗಿ ಉಪದ್ರ ಬರ್ತದೆ, ನೀವು ದೇವರಕ್ಕೆ ವಿಧೇಯಕೊಂಡು ಮುಂದೆ ಹೋಗುವಾಗ ನಿಮ್ಮ ನಂಬಿಕೆಗೆ ಪರಿಸ್ಥಿತಿ ಬರ್ತದೆ. ಅದು ಶಿಕ್ಷೆ ಅಲ್ಲ, ಅದರಲ್ಲೂ ಸಹ ನೀವು ತಾಳ್ಮೆಯಿಂದ ಇರುವಾಗ ನಿಮ್ಮಲ್ಲಿ ಯೇಸು ಕ್ರಿಸ್ತನ ಸಾರೂಪ್ಯ, ಯೇಸು ಕ್ರಿಸ್ತನ ಮನಸ್ಸಿನಲ್ಲಿ ಬರುತ್ತದೆ. ನಿಮ್ಮ ನಿರೀಕ್ಷೆ ಜಾಸ್ತಿ. ಈ ರೀತಿ ಈ ಸಭೆಯಲ್ಲಿ ಸಭೆಯಲ್ಲಿ ಅವರ ನಂಬಿಕೆಗೋಸ್ಕರ ಅವರಿಗೆ ಹಿಂಸೆಗಳಿತ್ತು. ಆ ಹಿಂಸೆಗಳು ತಾಳ್ಮೆಯಿಂದ ಸಹಿಸಿಕೊಂಡರು. ಯಾಕೆಂದರೆ ಅವರಿಗೆ ನಿರೀಕ್ಷೆ ಇತ್ತು, ತಮಗೆ ನಿತ್ಯ ಜೀವ ಉಂಟು. ನಿಮಗೆ ಏನೂ ಉಪದ್ರ ಬಂದರು, ಏನೂ ಕಷ್ಟಗಳು ಬಂದರು, ಹಿಂಸೆ ಬಂದರು, ಸಂಕಟ ಬಂದರು, ನಂಬಿಕೆಯಲ್ಲಿ ಕುಂದಿ ಹೋಗಬೇಡ್ರಿ, ಸಭೆಯನ್ನು ಬಿಟ್ಟು ಬಿಡಬೇಡ್ರಿ, ತಾಳ್ಮೆಯಿಂದ ಸಹಿಸಿಕೊಂಡ್ರಿ. ದೇವರು ನಿಮ್ಮಲ್ಲಿ ಏನು ಸಾರೂಪ್ಯವನ್ನು ತೋರುತ್ತಾನೆ, ಅಷ್ಟೇ ನಿಮಗೆ ಆ ನಿರೀಕ್ಷೆ ಕೊಡುತ್ತಾನೆ. ಹೌದು, ನಿಮಗೆ ನಿತ್ಯ ಜೀವ ವಾಗ್ದಾನವಾಗಿ ದೇವರು ಕೊಡಲ್ಪಟ್ಟಿದ್ದಾನೆ, ನೀವು ಉಂಟೆಂಬುದ ನಿರೀಕ್ಷೆ ನಿಮಗೆ ಹೆಚ್ಚಾಗುತ್ತದೆ ಎಂಬುದಾಗಿ ಇಲ್ಲಿ ಅಪೊಸ್ತಲ ಪೌಲನು ಹೇಳುವವನು ಆಗಿದ್ದಾನೆ. ನಾಲ್ಕನೇ ಸಂಗತಿ ಆಗಿದೆ, ದೇವರಿಗೆ ಮೆಚ್ಚುವ ಕ್ರಿಯೆಗಳು ಅವರಲ್ಲಿ ಇತ್ತು. ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯ ತನಕ. ಕೈಸರದಲ್ಲಿ ಇತಾಲಿಯದ ಪಟಾಲಮೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೆಲ್ಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರ ಸಹಿತವಾಗಿ ದೇವರಿಗೆ ಭಯಪಡುವನಾಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೆಲ್ಯನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಬಾಯಿ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕ ಏರಿ ಬಂದವು. ನಾವು ಇಲ್ಲಿ ಕೊರ್ನೆಲ್ಯನು ಒಂದು ಶತಾಧಿಪತಿ ಆಗಿದ್ದನು. ಅವನಿಗೆ ಯೇಸು ಕ್ರಿಸ್ತನ ಬಗ್ಗೆ ಅವನಿಗೆ ಆ ರಕ್ಷಣೆ ಅನುಭವ ಇಲ್ಲ. ಆದರೆ ಅವನು ದೇವರ ಭಯಭಕ್ತಿಯುಳ್ಳವನು, ಪ್ರಾರ್ಥನೆ ಮಾಡಿ ದಾನ ಧರ್ಮವನ್ನು ಮಾಡ್ತೀವಿ. ನಾವು ನೋಡ್ತೇವೆ, ನಿಮ್ಮಲ್ಲಿ ನಿಜವಾಗಿ ಕರ್ತನ ಪ್ರೀತಿ ಇರುವುದಾದರೆ ನೀವು ದಿನಾಲು ಪ್ರಾರ್ಥನೆ ಮಾಡುತ್ತೀರಿ. ದೇವರ ಆಜ್ಞೆಗಳನ್ನು ಅಷ್ಟೇ ಅಲ್ಲದೆ ಉದಾರವಾಗಿ ದೇವರಿಗೆ ದಶಮೋಸ ಮತ್ತು ಕಾಣಿಕೆ ಮಾತ್ರ ಅಲ್ಲ, ಎಕ್ಸ್ಟ್ರಾವಾಗಿ ಸಾಕ್ರಿಫೈಸಾಗಿ ಪರೋಪಕಾರ, ದಾನ ಧರ್ಮ, ದೇವರ ರಾಜ್ಯಕ್ಕೋಸ್ಕರ, ದೇವರ ಸೇವೆಗೋಸ್ಕರ ಮಾಡ್ತಾರೆ. ಇಲ್ಲಿ ಈ ಕೊರ್ನೆಲ್ಯ ಪ್ರಾರ್ಥನೆ ಮಾಡುವಾಗ ಪರಲೋಕ ದೇವದವರು ಬಂದು ಮಾತನಾಡ್ತಾನೆ, ಕೊರ್ನೆಲ್ಯನೇ, ನಿನ್ನ ಪ್ರಾರ್ಥನೆಯು ನನ್ನ ದಾನ ಧರ್ಮಗಳು ನನ್ನ ಜ್ಞಾಪಕ ಏರಿ ಬಂದವು ಎಂಬುದಾಗಿ. ಮತ್ತು ಆ ಪ್ರಾರ್ಥನೆ ಫಲವಾಗಿ ದೇವರು ನೋಡ್ತೇವೆ ಫಿಲಿಪ್ಪಿಯವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 18-19ನೇ ವಾಕ್ಯದಲ್ಲಿ ಅಪೊಸ್ತಲನು ಹೀಗೆ ಹೇಳ್ತಾನೆ, ನೀವು ಕೊಟ್ಟ ಅಪೊಸ್ತಲನಿಂದ ಎಪಫ್ರೊದಿತನಿಂದ ಬಂದ ಕೊಟ್ಟ ಕಾಣಿಕೆಯನ್ನು ಆತನು, ಇದು ದೇವರಿಗೆ ಮೆಚ್ಚಿಕೆಯಾದ ಸುಗಂಧದ ವಾಸನೆ, ಇಷ್ಟವಾದ ಯಜ್ಞ ಎಂದು ಹೇಳಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ನಿಮ್ಮ ಪ್ರತಿ ಕೊರತೆ ನೀಗಿಸುವುದು ವಾಗ್ದಾನವಾಗಿದೆ. ಇಲ್ಲಿ ಕೊರ್ನೆಲ್ಯನಿಗೆ ಹಣದ ಕೊರತಿಲ್ಲ, ಅವನಿಗೆ ಏನು ಕೊರತಿತ್ತು? ಅವನಿಗೆ ರಕ್ಷಣೆ ಬಗ್ಗೆ ಕೊರತಿತ್ತು. ಅದಕ್ಕೋಸ್ಕರ ದೇವರು ಅವನ ಪ್ರಾರ್ಥನೆಯನ್ನು ಅವನ ಒಟ್ಟಿಗೆ ಅವನು ಮಾಡಿದ ದಾನದ ನೆನಪಿಕೆ ತಂದು ಅವನ ಆತ್ಮಿಕ ರಕ್ಷಣೆ ಕೊಡೋದಕ್ಕೋಸ್ಕರವಾಗಿ ದೇವರು ಪೇತ್ರನನ್ನು ಕಲಿಸ್ತಾನೆ. ಮತ್ತು ಪೇತ್ರನ ಕೂಡ ಪ್ರಸಂಗ ಮುಖಾಂತರ ಅವನು ಯೇಸುವಿನ ಅಂಗೀಕಾರ ಮಾಡ್ತಾನೆ, ನೀಲಿ ಮುಳುಗಿಕೊಳ್ತಾನೆ, ಪವಿತ್ರಾತ್ಮ ಭರಿತನಾಗಿದೆ. ಪ್ರಿಯರೇ, ಇವತ್ತು ಏನು ದೇವರಿಗೋಸ್ಕರವಾಗಿ ಪ್ರಿಯರೇ ನೀವು ಕೊಡುತ್ತಿರುವ ದಾನ ಧರ್ಮ ಪ್ರಾರ್ಥನೆ ದೇವರು ಮೆಚ್ಚುವ ಕ್ರಿಯೆಯಾಗಿದೆ. ಅದಕ್ಕೆ ತಕ್ಕ ಹಾಗೆ ದೇವರು ನಿಮಗೆ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ. ಅಪೊಸ್ತಲನು ಹೇಳ್ತಾನೆ, ನೀವು ಕೊಡುವಂಥ ಈ ದಾನ ಧರ್ಮ ದೇವರು ಮೆಚ್ಚುವುದು ಯಜ್ಞ, ಸುಗಂಧ ವಾಸನೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭುದ ಹಾಗೆ ನಿಮಗೆ ನೀಗಿಸ್ತಾನೆ. ಇನ್ನೊಂದು ಕ್ರಿಯೆ ಆಗಿದೆ ಪ್ರಿಯರೇ, 1 ತಿಮೋತಿ 2:4 ವಾಕ್ಯದಲ್ಲಿ ಅಪೊಸ್ತಲನು ಹೇಳ್ತಾನೆ, ನೀವು ಪ್ರತಿಯೊಬ್ಬ ಮನುಷ್ಯರಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ ನಾಶವಾದ ಪ್ರಾರ್ಥನೆ ಮಾಡಬೇಕು ಎನ್ನಲು ಇದು ಏನು ಮೆಚ್ಚುತ್ತದೆ ಪ್ರಿಯರೇ. ಇವತ್ತು ಲೋಕದಲ್ಲಿ ನಿಮಗೆ ಸಮಾಧಾನ ಬೇಕಾ, ಸಂತೋಷ ಬೇಕಾ? ನಿಮ್ಮ ಅಧಿಕಾರಿಗೋಸ್ಕರ, ಸರ್ಕಾರ ಅಧಿಕಾರಿಗೋಸ್ಕರ, ಕೆಲಸ ಅಧಿಕಾರಿಗೋಸ್ಕರ ಪ್ರಿಯರೇ ನಾಶವಾದ ಪ್ರಾರ್ಥನೆ ಮಾಡೋದು ಅದು ಮೆಚ್ಚುವ ಕ್ರಿಯೆಯಾಗಿದೆ. ಇನ್ನೊಂದು ಕ್ರಿಯೆಯಾಗಿದೆ,
ಪ್ರತಿದಿನ ಪ್ರೇರೆ ದೇವರ ಸ್ತುತಿಯ ಯಜ್ಞವನ್ನು ಸಮರ್ಪಿಸುವರಾಗಬೇಕು. ಯಾವುದೇ ಕಷ್ಟ ಬರುವಾಗ, ಸಮಸ್ಯೆ ಬರುವಾಗ ಗುಣಗುಟ್ಟಬೇಡಿರಿ ಅದೇ ಬದಲಾಗಿ ದೇವರು ಒಳ್ಳೆಯವನು, ದೇವರು ಎಲ್ಲ ಸಮಸ್ಯೆಗಳನ್ನು ಬದಲಾಯಿಸಲು ಸಕ್ತನು ಅಂತ ಸರ್ವಂದರೆ ಪ್ರತಿಯೊಂದು ಸನ್ನಿವೇಶಗಳಿಗೆ ದೇವರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಿರೋ ಈ ಕ್ರಿಯೆ ಆ ತರ್ಸನ ಸಭೆ ಇದ್ದ ನಿಮಿತ್ತಾಗಿ ಅಪ್ಪನ ಸಭೆಯನ್ನು ಕೊಂಡಾಡಿ ಇವತ್ತು ಸಹ ದೇವರ ಆತ್ಮವನ್ನು ಬಯಸ್ತಾನೆ. ನಿಮ್ಮಲ್ಲಿ ಈ 4 ಸದನ್ನು ತೋರಿ ಬರಬೇಕು. ಆ ದೇವರು ನಿಮ್ಮನ್ನು ಕೊಂಡಾಡ್ತಾನೆ ಮತ್ತು ದೇವರು ವಾಗ್ದಾನ ಎಲ್ಲ ಆಶೀರ್ವಾದಗಳನ್ನು ಆತನ ಕೃಪೆಯನ್ನು ಹೊಂದಿಕೊಳ್ಳುತ್ತೀರಿ. ಅಷ್ಟು ನಿತ್ಯ ಜೀವನ ವಾಗ್ದಾನವಾಗಿ ಪಡೆದುಕೊಳ್ಳುತ್ತೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸ್ತೋತ್ರ ನಿನ್ನ ಕೊಂಡಾಡ್ತಾನೆ. ಈ ಸಲ ಪ್ರತಿಯೊಬ್ಬ ವೀಕ್ಷಕರನ್ನು ನಾಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ದೇವರ ಸಂದೇಶದ ಮುಖಾಂತರವಾಗಿ ನೀನು ಮಾತನಾಡಿದ ಪ್ರಕಾರ ಈ ನಿನ್ನ ಮಕ್ಕಳಲ್ಲಿ ಈ 4 ವಿಧದ ಸದ್ಗುಣಗಳನ್ನು ತೋರಿ ಬರುವಂತೆ ಸಹಾಯ ಮಾಡೋದೇವ. ಇವಾಗ ಕೇಳಿದ ಬರೀ ಮರ್ತಿ ಬಿಡದೆ ಅದು ಆಗಲು ಧ್ಯಾನ ಮಾಡಿ ಇಂಥ ಸದ್ಗುಣಗಳು ಇನ್ನು ಮಕ್ಕಳಿಗೆ ಕಂಡು ಬರಬೇಕು. ಮತ್ತು ಇದನ್ನು ನೋಡಿ ನೀವು ಅವರನ್ನು ಹೊಗಳುವನಾಗಿದ್ದಿ ಮತ್ತು ನೀನು ವಾಗ್ದಾನ ಆಶೀರ್ವಾದ ಕೊಡುವನಾಗಿದ್ದಿ. ಈ ರೀತಿಯಾಗಿ ಸಣ್ಣ ಪ್ರತಿಯೊಬ್ಬರ ಮೇಲಿನ ಆಶೀರ್ವಾದ, ನಿನ್ನ ದಯೆ ದೇವ, ನಿನ್ನ ಕರುಣೆ ನಾನು ಬೇಡುತ್ತೇನೆ. ಅವರ ಕಷ್ಟಗಳಿಂದ, ಅವರ ಸಮಸ್ಯೆಗಳಿಂದ, ರೋಗಗಳಿಂದ ಪ್ರತಿಯೊಬ್ಬರನ್ನು ಬಿಡುಗಡೆ ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸ್ತುತಿ ತನ್ನಿ